ಹೇ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು, ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾವ್ದಾದ್ರು ನೋಡ್ತಾರೆ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಈಗ ಬಂದಂತ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು 8 ಸ್ಪರ್ಧಿಗಳಿಗೆ ಎಚ್ಚರಿಕೆನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ಸೊ ಈಗ ನಡೆಯುವಂತ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರ್ತಾರೋ ಅವರಲ್ಲಿ ಒಬ್ರು ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ. ಅಂದ್ರೆ ಮಿಡ್ ವೀಕ್ ಅಲ್ಲೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಉಳಿತಾರೆ ಅಂತಾನು ಕೂಡ ಬಿಗ್ ಬಾಸ್ ಅವರು ಎಚ್ಚರಿಕೆನ ಕೊಟ್ಟಿರುವಂತದ್ದು. ಸೊ ಈ ಒಂದು ಇದರಲ್ಲಿ ಪ್ರತಿ ಸ್ಪರ್ಧಿಗಳು ಕೂಡ ಭಾಗವಹಿಸಬೇಕಾಗಿರುತ್ತೆ. ಬಟ್ ಹನುಮಂತ ಅವ್ರನ್ನ ಹೊರತುಪಡಿಸಿ, ಯಾಕಂದ್ರೆ ಹನುಮಂತ್ ಅವರು ಈಗಾಗಲೇ ಟಿಕೆಟ್ ಟು ಫಿನಾಲೆ ತಗೊಂಡಿರುವಂತ ಕಾರಣದಿಂದ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗುಳಿತಾರೆ. ಬಟ್ ಹೊರಗುಳಿದಿರುವಂತ ಮಾತ್ರಕ್ಕೆ ಅವರು ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ ಯಾರಾದ್ರೂ ಒಬ್ಬ ಸ್ಪರ್ಧಿನ. ಡೈರೆಕ್ಟ್ ನಾಮಿನೇಷನ್ ಆದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇದು ಪ್ರತಿ ವೀಕ್ ಅಲ್ಲೂ ನಡ್ಕೊಂಡ್ ಬಂದಿದೆ. ಸೊ ಪ್ರಾಬಬ್ಲಿ ಈ ವೀಕ್ ಕೂಡ ಹನುಮಂತ್ ಅವರು ಯಾರಾದ್ರೂ ಒಬ್ರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಿದ್ರು ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಸೊ ಈ ಒಂದು ನಡುವೆ ಬಿಗ್ ಬಾಸ್ ಅವರು ಸರಣಿ ಟಾಸ್ಕ್ ಗಳನ್ನ ಕೊಡ್ತಾ ಇರ್ತಾರೆ. ಅದರಲ್ಲಿ ಯಾವ ಸ್ಪರ್ಧಿ ಅತಿ ಹೆಚ್ಚು ಗೆಲ್ತಾನೋ ಆತ ನಾಮಿನೇಷನ್ ಇಂದ ಹೊರಗುಳಿಯುವಂತದ್ದು, ಮತ್ತೆ ಯಾವ ಸ್ಪರ್ಧಿ ಸೋಲ್ತಾನೋ ಆತ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಈಗ ಬಿಗ್ ಬಾಸ್ ಕೊಟ್ಟಂತ ಹೇಳಿಕೆ ಇದಾಗಿರುತ್ತೆ. ಸೊ ಈ ಒಂದು ನಡುವೆ ಬಿಗ್ ಬಾಸ್ ಕೊಟ್ಟಂತ ಟಾಸ್ಕ್ ಏನಪ್ಪಾ ಅಂದ್ರೆ, ಪ್ರತಿ ಸ್ಪರ್ಧಿಗಳದ್ದು ಕೂಡ ಒಂದು ಬ್ಯಾಸ್ಕೆಟ್ ಇರುತ್ತೆ. ಆ ಒಂದು ಬ್ಯಾಸ್ಕೆಟ್‌ಗೆ ಅವರ ಒಂದು ಫೋಟೋ ಇರುತ್ತೆ. ಯಾವ ಯಾವ ಸ್ಪರ್ಧಿಯ ಬ್ಯಾಸ್ಕೆಟ್ ಒಳಗೆ ಅತಿ ಹೆಚ್ಚು ಹಳಿಗೆಗಳಿರುತ್ತೋ, ಸೊ ಆ ಒಬ್ಬ ಸ್ಪರ್ಧಿ ನಾಮಿನೇಷನ್ ಲಿಸ್ಟ್‌ನಲ್ಲಿ ಭಾಗವಹಿಸಬೇಕಾಗಿರುತ್ತೆ ಅಂತಾನು ಕೂಡ ಬಿಗ್ ಬಾಸ್ ಅವರು ಹೇಳಿರುವಂತದ್ದು. ಅಂದ್ರೆ ನಾಮಿನೇಷನ್ ಹಾಕ್ತಾರೆ ಅಂತಾನು ಕೂಡ ಬಿಗ್ ಬಾಸ್ ಅವರು ಹೇಳಿರುವಂತದ್ದು. ಸೊ ಈ ಒಂದು ನಡುವೆ ಭವ್ಯ ಹಾಗೂ ಮೋಕ್ಷಿತಾ ಅವರು ರಜತ್ ಅವ್ರನ್ನ ಟಾರ್ಗೆಟ್ ಮಾಡಿರುವಂತದ್ದು ಏನಪ್ಪಾ ಅಂದ್ರೆ, ಭವ್ಯ, ಮೋಕ್ಷಿತಾ ಅವರು ಇಬ್ರು ಸೇರಿ ರಜತ್ ಅವರ ಬ್ಯಾಸ್ಕೆಟ್‌ಗೆ ಹಳಿಗೆಗಳನ್ನ ಹಾಕೋಣ ಅಂತಾನು ಕೂಡ ಇಬ್ರು ಡಿಸ್ಕಸ್ ಮಾಡಿರುವಂತದ್ದು. ಸೊ ಅದೇ ರೀತಿ ಅವರಿಬ್ರು ಪ್ಲಾನ್‌ನ ಎಕ್ಸಿಕ್ಯೂಟ್ ಮಾಡ್ತಾರೆ. ರಜತ್ ಅವರು ಈ ಒಂದು ನಾಮಿನೇಷನ್ ಲಿಸ್ಟ್‌ನಲ್ಲಿ ಉಳಿತಾರೆ. ಸೊ ಇದಾದ ನಂತರ ರಜತ್ ಅವರು ಟಾಸ್ಕ್ ಎಲ್ಲ ಆದ ನಂತರ ಬಿಗ್ ಬಾಸ್ ಅಂದ್ರೆ ಅವರಿಬ್ರಿಗೂ ಬಂದು ಹೇಳ್ತಾರೆ ಏನಪ್ಪಾ ಅಂದ್ರೆ, "ನನಗೆ ಗೊತ್ತಿತ್ತು ನೀವಿಬ್ರು ನನ್ನ ಟಾರ್ಗೆಟ್ ಮಾಡಿದ್ರ. ಇದ್ರ ಬಗ್ಗೆ ನಿಮ್ದು ಪ್ರೀ ಪ್ಲಾನ್ಡ್ ಆಗಿತ್ತು ಅಂತ ನಂಗೆ ಮೊದಲೇ ಗೊತ್ತಿತ್ತು" ಅನ್ನೋದು ಕೂಡ ರಜತ್ ಅವರು ಹೇಳಿರುವಂತದ್ದು. ಸೊ ಇದಾದ ನಂತರ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಹತ್ರ ಬಂದು ಕೆಲವೆರಡು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಟಿಕೆಟ್ ಟು ಫಿನಾಲೆಗೆ ನೀವು ಭವ್ಯ ಅವರ ಹೆಸರನ್ನ ತಗೊಳ್ಳಲ್ಲ. ಬಟ್ ಈಗ ಬಂದ್ಬಿಟ್ಟು ನೀವು ಭವ್ಯ ಅವರ ಜೊತೆಗೆ ರಜತ್ ಅವ್ರನ್ನ ಆಚೆ ಉಳಿಸ್ತೀರಿ. ಇದು ಸರಿನಾ ತಪ್ಪಾ? ಅಂತಾನು ಕೂಡ ಮೋಕ್ಷಿತ್ ಅವ್ರಿಗೆ ಈ ಒಂದು ಪ್ರಶ್ನೆನ ಮಾಡಿರುವಂತದ್ದು. ಮತ್ತೆ ಮೋಕ್ಷಿತ್ ಅವರು ಕೂಡ ರಿಪ್ಲೈ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, "ನಾನು ನಿಯತ್ತಾಗಿ ಹಾಡ್ತಿದ್ದೀನಿ" ಅಂತ. ಸೊ ಓಕೆ, ಓಕೆ ಅಂದ್ಬಿಟ್ಟು ರಜತ್ ಹಾಗೂ ತ್ರಿವಿಕ್ರಮ್ ಅವರು ಸುಮ್ನೆ ಇರುವಂತದ್ದು. ಈ ಒಂದು ಪ್ರೊಮೋದಲ್ಲಿ ಇಷ್ಟು ನಮ್ಗೆ ಹೈಲೈಟ್ ಆಗಿ ಕಾಣ್ತಾ ಇದೆ. ಇಷ್ಟಕ್ಕೆ ಈ ಒಂದು ಪ್ರೊಮೋ ಕಟ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.